ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಆತ್ಮೀಯಂತ ಸ್ವಾಗತ. ನಾವು ದಿನನಿತ್ಯ ಬಳಸುವ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಬಳಸೋದು, ಯಾವ ರೀತಿ ನಾವು ಇಂಗ್ಲೀಷ್ನ ಕಲಿಯೋದು, ಇಂಪ್ರೂವ್ ಮಾಡ್ಕೊಳ್ಳೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೊಸ ಹೊಸ ವಾಕ್ಯಗಳನ್ನು ತರ್ತಾ ಇದ್ದೀನಿ. ಅವು ದಿನನಿತ್ಯ ನೀವು ಬಳಸುವಂಥ ಪದಗಳೇ. ಯಾಕಂದರೆ ಮೊದಲು ಅವಕ್ಕೂರ್ನ ತಿಳ್ಕೊಂಡು ಅಂದರೆ ನಮಗೆ ಇಂಗ್ಲೀಷ್ ಈಸಿ ಆಗ್ತದೆ, ಆಮೇಲೆ ವಾಕ್ಯಗಳನ್ನು ಕಲೀಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ಈ ವಿಡಿಯೋಗಳನ್ನು ಸ್ವಲ್ಪ ಲಾಂಗ್ ಆಗಿರ್ತವೆ, ಯಾಕಂದ್ರೆ ಸ್ವಲ್ಪ ಸ್ಲೋ ಆಗಿ ವಿಡಿಯೋ ಮಾಡ್ತಿರ್ತೀನಿ ಅಲ್ಲಿ ತಿಳಿಬೇಕಂತೇಳಿ. ಅದಕ್ಕೆ ಯಾರೂ ಮಧ್ಯಕ್ಕೆ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆಗ್ತದೆ. ಹಾಗೆ ಆ ವಾಕ್ಯಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಬರೀ ಯೂಟ್ಯೂಬಲ್ಲಿ ನೋಡೋದ್ರಿಂದ ನಿಮಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಯಾಕೆ ಅವು ನೋಟ್ಸ್ ಮಾಡಿಕೊಂಡು ಡೈಲಿ ಬಳಸಬೇಕು. ಬಳಕೆಯಲ್ಲಿ ಮಾಡುವುದರಿಂದ ನಿಮಗೆ ಈಸಿಯಾಗಿ ಇಂಗ್ಲೀಷ್ನ ಮಾತನಾಡಲು ಮತ್ತು ಓದಲು ಬರೆಯಲು ಕಲಿಯುತ್ತೀರ. ಮತ್ತೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಣ್ಣ ಆಗು, ಗೆಟ್ ಸ್ಲಿಮ್. ಗೆಟ್ ಅಂದರೆ ಆಗು ಅಂತ ಅರ್ಥ. ಓಕೆ, ಗೆಟ್ ಸ್ಲಿಮ್ ಅಂದರೆ ಸಣ್ಣಗಾಗು. ದಪ್ಪ ಆಗು, ಗೆಟ್ ಫ್ಯಾಟ್. ಗೆಟ್ ಫ್ಯಾಟ್. ಸೀರಿಯಸ್ ಆಗು, ಗೆಟ್ ಸೀರಿಯಸ್. ಗೆಟ್ ಸೀರಿಯಸ್. ನೆಕ್ಸ್ಟ್, ಅದು ನಿನಗೆ ಬಿಟ್ಟಿದ್ದು. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಇಟ್ ಈಸ್ ಅಪ್ ಟು ಯು. ಇಟ್ ಈಸ್ ಅಪ್ ಟು ಯು. ಅದು ನಿನಗೆ ಬಿಟ್ಟಿದ್ದು. ಕರೆಂಟ್ ಹೋಯ್ತು ಅಥವಾ ಲೈಟ್ ಹೋಯ್ತು, ಪವರ್ ಹೋಯ್ತು ಅಂತೀವಲ್ಲ, ಅದು ಪವರ್ ವೆಂಟ್ ಔಟ್. ಪವರ್ ವೆಂಟ್ ಔಟ್. ಊಟ ಖಾಲಿ ಆಯಿತು. ದ ಫುಡ್ ಈಸ್ ಓವರ್. ದ ಫುಡ್ ಈಸ್ ಓವರ್. ಊಟ ಖಾಲಿ ಆಯಿತು. ನೆಕ್ಸ್ಟ್, ನಾನು ಮನೆಯಲ್ಲಿ ಒಬ್ಬನೇ ಇದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಹಂಗೆ ಹೇಳ್ಬೇಕಂದ್ರೆ, ಐ ಆಮ್ ಅಲೋನ್ ಎಟ್ ಹೋಮ್. ಐ ಆಮ್ ಅಲೋನ್ ಅಟ್ ಹೋಮ್. ನಾನೀಗ ಮೈಸೂರಿನಲ್ಲಿದ್ದೇನೆ. ಐ ಆಮ್ ಇನ್ ಮೈಸೂರ್ ನಾವ್. ಐ ಆಮ್ ಇನ್ ಮೈಸೂರ್ ನಾವ್. ನಾವು ಅಂದ್ರೆ ಈಗ ತಕ್ಕದ, ಅದನ್ನು ಕೂಡಿಸಿ ನಾನೀಗ. ಅವಳಿಗೆ ಎಲ್ಲ ಗೊತ್ತಿದೆ. ಸಿ ನೋಸ್ ಎವ್ರಿಥಿಂಗ್. ಸಿ ನೋಸ್ ಎವ್ರಿಥಿಂಗ್. ಅವಳಿಗೆ ಎಲ್ಲ ಗೊತ್ತಿದೆ. ನೆಕ್ಸ್ಟ್, ಇದು ತುಂಬ ದೊಡ್ಡದು. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ, ಇಟ್ಸ್ ಟು ಬಿಗ್. ಇಟ್ಸ್ ಟು ಬಿಗ್. ಇದು ತುಂಬ ದೊಡ್ಡದು. ದಯವಿಟ್ಟು ಹೊರಡು. ಪ್ಲೀಸ್ ಲೀವ್. ಪ್ಲೀಸ್ ಲೀವ್. ನಾವು ಖುಷಿಯಾಗಿದ್ದೇವೆ. ವಿ ಆರ್ ಹ್ಯಾಪಿ. ವಿ ಆರ್ ಹ್ಯಾಪಿ. ನಾವು ಖುಷಿಯಾಗಿದ್ದೇವೆ. ನೆಕ್ಸ್ಟ್, ನಿನಗದು ಇಷ್ಟನಾ? ಡು ಯು ಲೈಕ್ ಇಟ್? ಡು ಯು ಲೈಕ್ ಇಟ್? ಅಳುವುದನ್ನು ನಿಲ್ಲಿಸು. ಸ್ಟಾಪ್ ಕ್ರೈಯಿಂಗ್. ಸ್ಟಾಪ್ ಕ್ರೈಯಿಂಗ್. ಅಳುವುದನ್ನು ನಿಲ್ಲಿಸು. ನಾಚಿಕೆ ಪಡಬೇಡ. ಇದನ್ನು ಡೋಂಟ್ ಬಿ ಸೇ. ಡೋಂಟ್ ಬಿ ಸೇ ಅಂದ್ರೆ ನಾಚಿಕೆ ಪಡಬೇಡ ಅಂತ. ನೆಕ್ಸ್ಟ್, ನಿನ್ನ ಬ್ಯಾಗ್ ಎಲ್ಲಿ ಅಂತ ಕೇಳಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ವೇರ್ ಈಸ್ ಯುವರ್ ಬ್ಯಾಗ್. ವೇರ್ ಈಸ್ ಯುವರ್ ಬ್ಯಾಗ್. ನಿನ್ನ ಬ್ಯಾಗ್ ಎಲ್ಲಿ. ನಿನ್ನ ಸಮಯ ವ್ಯರ್ಥ ಮಾಡಬೇಡ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಡೋಂಟ್ ವೇಸ್ಟ್ ಯುವರ್ ಟೈಮ್. ಏನು ನಡೀತಾ ಇದೆ. ವಾಟ್ಸ್ ಗೋಯಿಂಗ್ ಆನ್. ವಾಟ್ಸ್ ಗೋಯಿಂಗ್ ಆನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಮಸ್ಕಾರ. ಹಲೋ. ಹಲೋ. ಅರ್ಥವಾಯಿತು. ಗಾಟ್ ಇಟ್. ಗಾಟ್ ಇಟ್. ಒಳಗೆ ಬನ್ನಿ. ಕಮ್ ಇನ್. ಕಮ್ ಇನ್. ಹೋಗು ಇಲ್ಲಿಂದ. ಗೆಟ್ ಔಟ್. ಗೆಟ್ ಔಟ್ ಅಂತ ಈ ರೀತಿ ಇಂಗ್ಲೀಷ್ನ ಹೇಳಬೇಕು. ಮೊದಲು ಇಂಥ ಸಣ್ಣ ಸಣ್ಣ ವಾಕ್ಯಗಳಿಂದನೇ ನೀವು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ನನಗೆ ಹಸಿವಾಗಿದೆ. ಇದನ್ನು ಯಾವ ರೀತಿ ಹೇಳಬೇಕಪ್ಪ ಅಂದ್ರೆ, ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ. ನನಗೆ ಹಸಿವಾಗಿದೆ. ಮತ್ತೊಮ್ಮೆ. ಇದನ್ನು ಒನ್ಸ್ ಅಗೇನ್. ಒನ್ಸ್ ಅಗೇನ್. ಯಾರದು. ಹೂಸ್ ದ್ಯಾಟ್. ಹೂಸ್ ದ್ಯಾಟ್. ಯಾರದು. ನೆಕ್ಸ್ಟ್, ದೂರ ಹೋಗು. ಗೋ ಅವೇ. ಗೋ ಅವೇ. ನಾನು ಮರೆತೆ. ಐ ಫಾರ್ಗೆಟ್. ಐ ಫಾರ್ಗೆಟ್. ನಡೆ ಹೋಗೋಣ.
ನಡೆ ಹೋಗೋಣ. ಲೆಟ್ಸ್ ಗೋ. ಲೆಟ್ಸ್ ಗೋ. ಕ್ಷಮಿಸಿ. ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ನೆಕ್ಸ್ಟ್, ಬೇಗ ಮಾಡು. ಮೇಕ್ ಇಟ್ ಫಾಸ್ಟ್. ಮೇಕ್ ಇಟ್ ಫಾಸ್ಟ್. ಅಲುಗಾಡಬೇಡ. ಡೋಂಟ್ ಮೂವ್. ಡೋಂಟ್ ಮೂವ್ ಅಂದರೆ ಅಲುಗಾಡಬೇಡ. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ನೆಕ್ಸ್ಟ್, ಪ್ರಾರಂಭಿಕ. ಇನಿಟಿಯಲ್. ಇನಿಟಿಯಲ್ ಅಂದರೆ ಪ್ರಾರಂಭಿಕ. ಚಿತ್ರ. ಇಲ್ಯುಸ್ಟ್ರೇಷನ್. ಇಲ್ಯುಸ್ಟ್ರೇಷನ್. ಸಂಸ್ಕೃತಿ. ಕಲ್ಚರ್. ಕಲ್ಚರ್. ಭವಿಷ್ಯ. ಫ್ಯೂಚರ್. ಫ್ಯೂಚರ್ ಅಂತ ಹೇಳಬೇಕು. ಪ್ರಮಾಣ ಪತ್ರ. ಸರ್ಟಿಫಿಕೇಟ್. ಸರ್ಟಿಫಿಕೇಟ್. ಊಹಿಸುವುದು. ಇಮೇಜಿನ್. ಇಮೇಜಿನ್. ಚಂಡಮಾರುತ. ಸೈಕ್ಲೋನ್. ಸೈಕ್ಲೋನ್. ಚಾವಣಿ. ರೂಪ್ಸ್. ರೂಪ್ಸ್. ನೆಕ್ಸ್ಟ್, ಕಪ್ಪು. ಬ್ಲ್ಯಾಕ್. ಬ್ಲ್ಯಾಕ್. ನೀಲಿ. ಬ್ಲೂ. ಬ್ಲೂ. ಹಸಿರು. ಗ್ರೀನ್. ಗ್ರೀನ್. ಕಂದು ಬಣ್ಣ. ಬ್ರೌನ್. ಬ್ರೌನ್ ಅಂದರೆ ಕಂದು ಬಣ್ಣ. ಬೂದಿ ಬಣ್ಣ. ಗ್ರೇ. ಗ್ರೇ. ಕಿತ್ತಳೆ ಬಣ್ಣ. ಆರೆಂಜ್. ಆರೆಂಜ್ ಅಂತ ಹೇಳಬೇಕು. ನೆಕ್ಸ್ಟ್, ಅಂಗೈ. ಅಂಗೈ ಅಂದ್ರೆ ಫಾರ್ಮ್. ಇಲ್ಲಿ ಎಲ್ ಸೈಲೆಂಟ್ ಆಗ್ತದೆ ಸ್ನೇಹಿತರೆ, ನೆನಪಿರಲಿ. ಪಾಲ್ಮ್ ಅನ್ನಬಾರ್ದು. ಫಾರ್ಮ್ ಅಂದರೆ ಅಂಗೈ. ಶಾಂತವಾಗಿರು. ಖಾಮ್. ಖಾಮ್ ಅದಕ್ಕೆ ನಿಮ್ಗೆ ಗೊತ್ತಾಗಲಿತ್ತ ಬ್ರಾಕೆಟ್ ಒಳಗೆ ಅದನ್ನು ಕನ್ನಡದೊಳಗೂ ನಿಮಗೆ ಟೈಪ್ ಮಾಡಿದ್ದೀನಿ. ಎಲ್ ಸೈಲೆಂಟ್ ಆಗ್ತದೆ ಇಲ್ಲಿ. ನೆಕ್ಸ್ಟ್, ಅರ್ಧ. ಹಾಫ್. ಹಾಫ್. ನಡೆದಾಡು. ವಾಕ್. ವಾಕ್. ಜನಸಮೂಹ. ಫೋಕ್. ಫೋಕ್. ಮಾತು. ಟಾಕ್. ಟಾಕ್. ಇರಬೇಕು. ಶುಡ್. ಶುಡ್. ಮತ್ತು ಸೋಲ್ಡ್ ಅನ್ಬೇಡ್ರಿ, ಮಾರಬೇಕಾಗ್ತದೆ. ಆಗುತ್ತದೆ. ವುಡ್. ವುಡ್. ಆಗಬಹುದು. ಕುಡ್. ಕುಡ್. ಈ ರೀತಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವು ಭಾಳ ಕನ್ಫ್ಯೂಸ್ ಮಾಡುತ್ತೆ ನಿಮಗೆ. ಮಾತಾಡಲಿಕ್ಕೆ ಈಸಿ ಆಗ್ತದೆ, ಬಟ್ ಟೈಪ್ ಎಲ್ಲರೂ ಬರೀಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತವು. ಇಲ್ಲಿ ಎಲ್ಲ ಸೈಲೆಂಟ್ ಆಗ್ತದೆ, ಅದು ಉಚ್ಚಾರಣೆಗೆ ಬರೋದಿಲ್ಲ. ನೆಕ್ಸ್ಟ್, ನಾನು ಹೋಗಬೇಕು. ಐ ಹ್ಯಾವ್ ಟು ಗೋ. ಐ ಹ್ಯಾವ್ ಟು ಗೋ. ನಾನು ಕುಳಿತುಕೊಳ್ಳಬೇಕು. ಐ ಹ್ಯಾವ್ ಟು ಸಿಟ್. ಐ ಹ್ಯಾವ್ ಟು ಸಿಟ್. ನಾನು ನೋಡಬೇಕು. ಐ ಹ್ಯಾವ್ ಟು ಸಿ. ಐ ಹ್ಯಾವ್ ಟು ಸಿ. ನೆಕ್ಸ್ಟ್, ನಾನು ಟಿ ವಿ ನೋಡುತ್ತಾ ಇದ್ದೇನೆ. ಐ ಆಮ್ ವಾಚಿಂಗ್ ಟಿ ವಿ. ಐ ಆಮ್ ವಾಚಿಂಗ್ ಟಿ ವಿ. ಅವನು ಟಿ ವಿ ನೋಡುತ್ತಾ ಇದ್ದಾನೆ. ಅವನು ಟಿ ವಿ ನೋಡುತ್ತಾ ಇದ್ದಾನೆ. ಹಿ ಈಸ್ ವಾಚಿಂಗ್ ಟಿ ವಿ. ಹಿ ಈಸ್ ವಾಚಿಂಗ್ ಟಿ ವಿ. ಅವಳು ಟಿ ವಿ ನೋಡುತ್ತಾ ಇದ್ದಾಳೆ. ಸಿ ಈಸ್ ವಾಚಿಂಗ್ ಟಿ ವಿ. ಸಿ ಈಸ್ ವಾಚಿಂಗ್ ಟಿ ವಿ. ಹಿ ಅಂದರೆ ಅವನು ಅಂತ ಅರ್ಥ. ಸಿ ಅಂದರೆ ಅವಳು. ಹಾಗೆ ಐ ಅಂದರೆ ನಾನು ಅಂತ ಅರ್ಥ ಬರ್ತದೆ. ಸ್ನೇಹಿತರೆ, ಈ ರೀತಿ ನೀವು ಸಣ್ಣ ಸಣ್ಣ ವಾಕ್ಯಗಳಿಂದನೇ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇಂಗ್ಲೀಷ್ನ ಸರಾಗವಾಗಿ ಮಾತನಾಡಲಿಕ್ಕೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ವರ್ಡ್, ಅವಳಿಗೆ ದಣಿವಾಗಿದೆ. ಸಿ ಈಸ್ ಟಯರ್ಡ್. ಸಿ ಈಸ್ ಟಯರ್ಡ್. ಅವಳಿಗೆ ದಣಿವಾಗಿದೆಯಾ ಅಂದ್ರೆ ಪ್ರಶ್ನೆ ಮಾಡ್ತೀವಲ್ಲ, ಆಕೆ ಆರಾಮಿದ್ರೆ ದಣಿವಾಗಿದೆಯಾ ಅಂತ ಕೇಳ್ತೀವಲ್ಲ, ಅದನ್ನು ಈಸ್ ಸಿ ಟಯರ್ಡ್. ಅಲ್ಲೇ ನೋಡಿ ಉಲ್ಟಾ ಮಾಡ್ಕೊಳ್ಳೋದು ಎಷ್ಟೇ ಸ್ನೇಹಿತರೆ. ಅಲ್ಲಿ ಸಿ ಈಸ್ ಟಯರ್ಡ್ ಅಂತಿದೆಯಲ್ಲ, ಇಲ್ಲಿ ಈಸ್ ಸಿ ಟಯರ್ಡ್ ಅಂದರೆ ಇಲ್ಲಿ ಪ್ರಶ್ನೆಯಾರ್ಥಕವಾಗಿ ಬಿಡ್ತದೆ. ನೆಕ್ಸ್ಟ್, ಅವರು ನನ್ನ ಅಪ್ಪ. ಹಿ ಈಸ್ ಮೈ ಫಾದರ್. ಹಿ ಈಸ್ ಮೈ ಫಾದರ್. ನೋಡಿ ಸ್ನೇಹಿತರೆ, ಇನ್ನೂ ಸಾಕಷ್ಟು